ಅಂತ ಬಂದಾಗ ಸರ್ ರಾಜಣ್ಣರವರು ಸ್ಟಾರ್ಟ್ ಹೇಳಿದ್ದು CM ಬದಲಾಗ್ಬೋದು ಅಂತ. ಈಗ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಪರಮೇಶ್ವರ್ ಅವ್ರು CM ಆಗಲಿ ಅಂತ ರಾಜಣ್ಣರವ್ರು ಹೇಳಿರೋದನ್ನ ಇವಾಗ ಯಾವ ಥರ ವಿಮರ್ಶೆ ಮಾಡ್ತಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರು ಕೆಳಗಡೆ ಇಳಿಬೇಕು ಅನ್ನೋ ಆಸೆ ಅನ್ನೋದು ರಾಜಣ್ಣರವ್ರಿಗೆ ಇದೆಯಾ ಅನ್ನೋ ಥರ. ಇಲ್ಲ, ಅದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಬರೋದಿಲ್ಲ. ಮುಂಚೆ ತಾವು ಸರ್ ಸೀನಿಯಾರಿಟಿನ ಕ್ಲೈಮ್ ಮಾಡ್ತಿದ್ರಿ ಸರ್, ಅವ್ರಿಗಿಂತ ಮುಂಚೆ ನಾನು KPCC ಅಧ್ಯಕ್ಷನಾಗಿ 8 ವರ್ಷ ಇದ್ದೆ ಅಂತ ಸೀನಿಯಾರಿಟಿ ಕ್ಲೈಮ್ ಮಾಡ್ತಿದ್ದೆ. ಈಗ ಯಾಕೆ ಸರ್ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರಲ್ಲ ಸರ್? ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಇನ್ನು ನಾನು ದಿನ ಟಾಮ್ ಹೊಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ, ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಲಿ, ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ. ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ, ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರೂ ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರೂ ನಮಗೇನು ಹೇಳಿಲ್ಲ ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ಬರು ಕ್ಲಾರಿಟಿನಾದ್ರು ಕೊಡಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ ಅಂತ. ಅಲ್ಲಲ್ಲ, ಅದು ಆ ಪ್ರಶ್ನೆ ಇದ್ದರೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದರೆ ಯಾರು ಕ್ಲಾರಿಫಿಕೇಷನ್ ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಎತ್ತಿದ್ದಾರೆ, ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ. ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ? ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು? ರಾಜಣ್ಣವ್ರ ವಿಚಾರ ಸರ್, ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು, CM ಬದಲಾವಣೆ. ಈ ನಮ್ಮ ಜಿಲ್ಲೆ ನನಗೆ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ನಾವು ಓದ್ದವರು. ಸ್ವಾಭಾವಿಕವಾಗಿ ಅಭಿಮಾನ ಇರುತ್ತೆ. ತುಮಕೂರಿಗೆ ಒಂದು ಅವಕಾಶ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲೇನು ತಪ್ಪು ಏನು ಕಾಣಿಸ್ತಿಲ್ಲ ನನಗೆ.